ಇವತ್ತು ಮಾಧ್ಯಮದ ಮಿತ್ರರಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಇವತ್ತು ನಾನು ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಿನ್ನೆ ನಾನು ಬೆಂಗಳೂರಿಂದ ಬಂದ ತಕ್ಷಣ ನನಗಿದೊಂದು ಕವರ್ ಬಂದಿತ್ತು, ಪತ್ರ ಬಂದಿತ್ತು. ಎಲ್ಲಿಂದ ಅಂದರೆ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ವರ್ಗ ಇಲ್ಕಲ್, ಅಲ್ಲಿಂದ ನನಗೆ ಬರೆದಿದ್ದಾರೆ. ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕರು, ಹುಣಗುಂದ ಮತಕ್ಷೇತ್ರ ಇಲ್ಕಲ್ ಅಂತೇಳಿ. ಅದರಲ್ಲಿ ಅವ್ರ ಪತ್ರನೂ ಕೂಡ ಬರೆದಿದ್ದಾರೆ. ಪತ್ರದಲ್ಲಿ ಅವರು ಹೇಳಿದ್ದಾರೆ, ಇವರಿಗೆ ಮಾನ್ಯ ಶ್ರೀ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕರು, ಹುಣಗುಂದ ಮತಕ್ಷೇತ್ರ, ವಿಷಯ ನೊಂದ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳಿಗೆ ನ್ಯಾಯ ಕೊಡಿಸುವ ಕುರಿತು. ಅದು ನನಗೆ ಬರೆದಾರೆ. ಮಾನ್ಯರೇ, ಮೇಲ್ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಹಸೀಲ್ದಾರ್ ಕಚೇರಿ ಇಲ್ಕಲ್ದಲ್ಲಿ ನೌಕರಿ ಮಾಡುತ್ತಿದ್ದು, ದಿನಾಂಕ 9/10/24ರಂದು ಮಾನ್ಯ ಬಾಗಲಕೋಟೆ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆಗ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದು, ಲೋಕಾಯುಕ್ತರನ್ನು ಸರಿಯಾಗಿ ನೋಡಿಕೊಳ್ಳಬೇಕು, ಅವರಿಗೆ ಉಪಹಾರ, ಗೋಡಂಬಿ, ದ್ರಾಕ್ಷಿ, ತಂಪು ಪಾನೀಯ ಸೇರಿದಂತೆ ಕಾರ್ಯಕ್ರಮ ಖರ್ಚಿಗೆ ಹಣ ಬೇಕಾಗಿದ್ದು, ನಮ್ಮ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ತಲಾ 500 ರೂಪಾಯಿಗಳನ್ನು ಕೊಡಲೇಬೇಕೆಂದು ತಹಸೀಲ್ದಾರರಾದ ಸತೀಶ್ ಕೂಡಲಿಗೆ ಅವರು ನಮಗೆಲ್ಲ ತಾಕೀತು ಮಾಡಿದರು. ಆಗ ನಾವು ತಲಾ 500 ರೂಪಾಯಿಗಳನ್ನು ಪ್ರತಿ ಶ್ರೀಮತಿ MB ಗುಡ್ಡಿಮಠ ಅವರ ಹತ್ತಿರ ಕೊಟ್ಟಿದ್ದೇವೆ. ಅಂಬೇಡ್ಕರ್ ಭವನದಲ್ಲಿ ನಡೆದಿದ್ದ ಲೋಕಾಯುಕ್ತರ ಕಾರ್ಯಕ್ರಮವನ್ನು ಮುಗಿಸಿ ತಹಸೀಲ್ದಾರ್ ಕಚೇರಿಗೆ ಎಲ್ಲರೂ ಬಂದೆವು. ಆಗ ನಮ್ಮ ಕಚೇರಿಗೆ ಬಾಗಲಕೋಟೆಯ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕಡಿತ ಪರಿಶೀಲನೆಗೆ ಬಂದಿದ್ದರು. ಕೆಲ ಹೊತ್ತು ಕಚೇರಿಯಲ್ಲಿ ಕಡಿತ ಪರಿಶೀಲನೆ ಮಾಡಿ ಬಾಗಲಕೋಟೆ ಲೋಕಾಯುಕ್ತ ಅಧಿಕಾರಿಗಳು ತಹಸೀಲ್ದಾರ್ ಕಚೇರಿಯಿಂದ ನಿರ್ಗಮಿಸಿದರು. ಲೋಕಾಯುಕ್ತ ಅಧಿಕಾರಿಗಳು ಹೊರ ಹೋದ ನಂತರ ಕಚೇರಿಯ ಸಿಬ್ಬಂದಿಗಳನ್ನು ಕರೆಸಿದ ತಹಸೀಲ್ದಾರ್ ಸತೀಶ್ ಕೂಡಲಿಗೆ ಅವರು, ಲೋಕಾಯುಕ್ತರು ಹಣಕ್ಕೆ ಡಿಮಾಂಡ್ ಮಾಡುತ್ತಿದ್ದಾರೆ, ನೀವೆಲ್ಲ ಸಿಬ್ಬಂದಿಗಳು 15,000 ರೂಪಾಯಿ ಕಳ ಕೊಡಬೇಕು, ಇಲ್ಲವಾದರೆ ಲೋಕಾಯುಕ್ತರ ಬೆಲೆಗೆ ನೀವು ಬೀಳುತ್ತೀರಾ ಎಂದು ತಹಸೀಲ್ದಾರ್ ನಮ್ಮ ಸಿಬ್ಬಂದಿಗಳಿಗೆ ಹೆದರಿಸಿದರು. ಆಗ ನಾವೆಲ್ಲ ಸಿಬ್ಬಂದಿಗಳು ಅಷ್ಟೊಂದು ಹಣ ಕೊಡಲು ಆಗೋದಿಲ್ಲ ಎಂದಾಗ, ಎಷ್ಟಾದರೂ ಆಗಲಿ ಕೊಡಲೇಬೇಕು ಅಂತ ಏರು ಧ್ವನಿಯನ್ನು ಬೈದರು. ಆಗ ವಿಧಿಯಿಲ್ಲದೆ ನನ್ನನ್ನು ಒಳಗೊಂಡು ನಮ್ಮ ಕೈಲಾದಷ್ಟು, ಅಂದರೆ ಕೆಲವು ಸಿಬ್ಬಂದಿಗಳು 5,000, ಕೆಲವರು 10,000, ಈ ರೀತಿ ತಹಸೀಲ್ದಾರ್ ಸತೀಶ್ ಕೂಡಲಿಗೆ ಅವರಿಗೆ ಹಣ ನೀಡಿದೆವು. ಆಗ ತಹಸೀಲ್ದಾರ್ ಅವರು ಅಲ್ಲೇ ಇದ್ದ ಪೇಪರ್ನಲ್ಲಿ ಯಾರು ಎಷ್ಟು ಹಣ ನೀಡಿದ್ದಾರೆ ಅಂತ ತಮ್ಮ ಹಸಿರು ಪೆನ್ನಿನಿಂದ ಹಣದ ಮೊತ್ತವನ್ನು ಸಿಬ್ಬಂದಿಗಳ ಹೆಸರಿನ ಮುಂದೆ ಬರೆದುಕೊಂಡರು. ಸದ್ಯ ಲೋಕಾಯುಕ್ತರ ಹೆಸರು ಹೇಳಿ ಹಣ ಪಡೆದ ಸಿಬ್ಬಂದಿ ಸಂಬಂಧ ತನಿಖೆ ನಡೆಯುತ್ತಿದ್ದು, ತಹಸೀಲ್ದಾರ್ ಲೋಕಾಯುಕ್ತರ ಹೆಸರಿನಲ್ಲಿ ಹಣ ಪಡೆದ ಬಗ್ಗೆ ಯಾರಿಗೂ ಹೇಳಬಾರದು ಎಂದು ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ. ಹಣ ಪಡೆದವರು ತಹಸೀಲ್ದಾರರು, ಆದರೆ ಕೆಲಸವನ್ನು ಸಿಬ್ಬಂದಿಗಳ ತಲೆಗೆ ಕಟ್ಟಲು ಪ್ರಯತ್ನ ಮಾಡುತ್ತಿದ್ದು, ಈ ಸಂಬಂಧ ಲೋಕಾಯುಕ್ತರ ಕಾರ್ಯಕ್ರಮಕ್ಕೆ ಹಣ ಪಡೆದಾಗ ಶ್ರೀಮತಿ MB ಗುಡ್ಡಿಮಠ ಅವರು ತಮ್ಮ ಸ್ವಂತ ಹಸ್ತಾಕ್ಷರದಿಂದ ಲೋಕಾಯುಕ್ತ ಖರ್ಚಕ್ಕೆ ವೆಚ್ಚಕ್ಕೆ ನೀಡಿದ ವಿವರವನ್ನು ಬರೆದಿರುವ ಕಚೇರಿಯ ಹಾಳೆ. ಇದರಲ್ಲಿ ಇಲ್ಲೊಂದಿದೆ, ಅವ್ರೇನು ಹೇಳಿದ್ರಲ್ಲ, ಗುಡ್ಡಿಮಠ ಬರೆದಾರಂತೇಳಿ. ದಿನಾಂಕ 9/10/24ರಂದು ಲೋಕಾಯುಕ್ತರಿಗೆ ಖರ್ಚು ವೆಚ್ಚಕ್ಕಾಗಿ 500 ರೂಪಾಯಿ ಅಂತ ಅವ್ರ ಹೆಸರು ಬರ್ತಾರೆ ಎಲ್ಲರೂ. ಆಮೇಲೆ ಈ ತಹಸೀಲ್ದಾರ್ ಕಚೇರಿಯಲ್ಲಿ ಒಂದು ವೇಸ್ಟ್ ಪೇಪರ್ ಹಿಂದ್ಗಡೆ ಈಗ ಇಲ್ಲೇನು ಬರೆದಿರ್ತಕ್ಕಂಥ ಇದೇನು ಅಂಕಿ ಅಂಶಗಳಿದಾವಲ್ಲ, ಇದು ತಹಸೀಲ್ದಾರ್ ಅವರ ಸ್ವಂತ ಹಸ್ತಾಕ್ಷರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನಾನು ಕಳಿಸಿರೋದು ಇದು. ಅದಕ್ಕೆ ನಾನು ಅವ್ರಿಗೆ ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ, ಸಾಧ್ಯ ಆದಷ್ಟು ನನಗೆ ಒರಿಜಿನಲ್ ಕಳಿಸ್ಕೊಟ್ರೆ ಒಳ್ಳೆಯದು. ಈ ರೀತಿ ಈ ಹುಣಗುಂದ ಮತಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಾನು ಅನೇಕ ಬಾರಿ ಈ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ ಬಗ್ಗೆ ಕೂಡ ಮಾತಾಡಿದ್ದೀನಿ.
ಆಮೇಲೆ ಇಸ್ಪಿಟ್ ಅಡ್ಡೆಗಳು ರಜಾರೋಷವಾಗಿ ನಡೀತಾವೆ. ತದನಂತರ ಈ ಮೊನ್ನೆ ನಡೆದಂಥ ಉರ್ಸ್ನಲ್ಲಿ ಟೆಂಡರ್ ಕರಿತೀವಿ ಅಂಥೇಳಿ ಇದೇ ತಹಸೀಲ್ದಾರ್ ಮತ್ತು ಈ ಕ್ಷೇತ್ರದ ಶಾಸಕ ಏನು ಮಾಡಿದರು, ಟೆಂಡರ್ ಕೈಗೊಳ್ಳಲಿಲ್ಲ. ಟೆಂಡರ್ ಹಾಕಿದರೆ ಸುಮಾರು ಆ ಚಕ್ರ ಕಾಯಿದು ಆಮೇಲೆ ಏನೇನೋ ಕುರ್ಚಿ ಆಟ ಅಂತ ಇರ್ತಾವಂತಲ್ಲ ಅವಕ್ಕೆ ಒಂದು 25 ಲಕ್ಷ ರೂಪಾಯಿ ಟೆಂಡರ್ ಮಾಡೋರು ಇಲ್ಲೇ ಲೋಕಲ್ದವರು ತಯಾರಿದ್ರು. ಅದು ನನಗೇನ ಮಾಹಿತಿ. ಆದ್ರೆ ಇದೇ ತಹಸೀಲ್ದಾರ ಏನು ಹೇಳಿದ್ದಾನೆ, ನಾವು ಹೊರಗಿನ ರಾಜ್ಯದವ್ರಿಗೆ ಯಾರಿಗೂ ಕೊಡೋದಿಲ್ಲ, ಇಲ್ಲಿವರೆಗೂ ಕೊಡ್ತು ಅಂತ ಹೇಳಿ ಏನು ಮಾಡಿದ್ರು, ಕೇವಲ 10 ಲಕ್ಷ ರೂಪಾಯಿ ಕೊಟ್ಟಾರೆ. ಕೊಟ್ಟು ಇನ್ನು ಉಳಿದದ್ದು ಹೆಚ್ಚಿನ ಹಣ ಬೇರೆ ರೂಪದಲ್ಲಿ ಪಡೆದು, ಹಣ ಕ್ಯಾಶ್ ರೂಪದಲ್ಲಿ ಪಡೆದು ಈಗೇನಪ್ಪ ಅಂತಂದ್ರೆ ಈ ಕ್ಷೇತ್ರ ಔಟ್ ಆಫ್ ಸ್ಟೇಟ್ ಅವರು ಮಹಾರಾಷ್ಟ್ರದವ್ರು ಕೊಟ್ಟಿದ್ದಾರೆ. ಅದನ್ನ ಹೆಚ್ಚಿನ ಹಣಕ್ಕೆ ಮಹಾರಾಷ್ಟ್ರದವ್ರು ಕೊಟ್ಟು ಇಲ್ಲಿ ಲೆಕ್ಕ ತೋರಿಸಿದ್ದು 10 ಲಕ್ಷ. ಇದರಲ್ಲಿ ಈ ಭ್ರಷ್ಟಾಚಾರದಲ್ಲಿ ಈ ಕ್ಷೇತ್ರದ ಶಾಸಕ ಮತ್ತು ತಹಸೀಲ್ದಾರ್ ಭಾಗಿಯಾಗಿದ್ದಾರೆ. ಅದರ ಜೊತೆಯಲ್ಲಿ ಪ್ರತಿ ಅಂಗಡಿಗೆ 5,000 10,000 ಏನು ಬೇಕಂದ್ರೆ ಮನಸ್ಸು ಹೆಚ್ಚು 15,000 ಯಾವ ರೀತಿ ಹಣ ಪಡೆದಾರೆ ಅಂದ್ರೆ ದೇಣಿಗೆ ಅಂತ. ಯಾವಾಗಲೂ ದೇಣಿಗೆ ಪಡೆಯೋರು ಯಾರು ಪಡಿತಾರ? ಯಾವುದೋ ಟ್ರಸ್ಟೋ ಯಾವುದೋ ಸಂಸ್ಥೆಯೋ ಏನೇ ಇದ್ದವ್ರು ಪಡಿತಾರೆ. ಆದರೆ ತಹಸೀಲ್ದಾರ್ ಕಚೇರಿಯವರು ವಸೂಲು ಮಾಡಬೇಕಾದ್ರೆ ದೇಣಿಗೆ ಅಂತೇಳಿ ರಿಸಿಪ್ಟ್ ಕೊಟ್ಟಿಲ್ಲ. ತಹಸೀಲ್ದಾರ್ ದೇಣಿಗೆ ಕೊಡೋಕೆ ಬರಲ್ಲ, ರಸೀದಿ ಕೊಡ್ಲಿಕ್ಕೆ ಬರುತ್ತೆ. ದೇಣಿಗೆ ಅಂತ ತಗೊಳಕ್ ಬರಲ್ಲ. ಅವರು ತಮ್ಮ ಕಚೇರಿಯಿಂದ ರಸೀದಿಯನ್ನು ಕೊಡ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಒಂದೊಂದು ಶಾಪ್ಗೆ ಒಂದು ದಿನಕ್ಕೆ 700 ರೂಪಾಯಿ ಕರೆಂಟ್ ಬಿಲ್ ವಸೂಲು ಮಾಡಿದ್ದಾರೆ. ಅದಕ್ಕೇನೋ ಇದು ಇಲ್ಲ, ರಸೀದಿ ಇಲ್ಲ, ಯಾವುದೇ ಬಿಲ್ ಇಲ್ಲ, ಅಥವಾ ಟೆಂಪ್ರರಿ ಕನೆಕ್ಷನ್ ಅಂತಿಲ್ಲ, ಏನೂ ಇಲ್ಲ. ಈ ರೀತಿ ಈ ಬಾರಿ ಉರುಸ್ನಲ್ಲಿ ಅವ್ಯವಸ್ಥೆನೂ ಮಾಡಿದ್ದಾರೆ, ಅವ್ಯವಹಾರನೂ ಕೂಡ ಮಾಡಿದ್ದಾರೆ. ಆದ್ದರಿಂದ ಮೊನ್ನೆ ನಾನು ಇಲ್ಲಿ ನಮ್ಮ ಮಾಧ್ಯಮದವರಿಗೆ ಹೇಳಿಕೆ ಕೊಟ್ಟಾಗ, ಮೊನ್ನೆ ಈ ಕ್ಷೇತ್ರದ ಶಾಸಕ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ, ಅವಾಚ್ಯ ಶಬ್ದಗಳನ್ನು ಮಾತಾಡಿದಾನೆ. ಈಗ ನಾನು ಅವಾಚ್ಯ ಶಬ್ದಗಳನ್ನು ಮಾಡಿದ್ರೆ ಅವನಕಿನ್ನ ಸಣ್ಣ ವಾಕನ್ ಅಂತೇಳಿ ನಾನೇನು ಯಾವುದೋ ಅವಾಚ್ಯ ಶಬ್ದ ಬಳಸೋಕೆ ಹೋಗೋದಿಲ್ಲ. ಒಂದನೇದ್ದು. ಎರಡನೇದ್ದು ಏನಪ್ಪ ಅಂತಂದ್ರೆ, ಕ್ಷೇತ್ರದಲ್ಲಿ ಇವತ್ತು ಇಲ್ಕಲ್ ನಗರದಲ್ಲಿ ಕುಡಿಯೋ ನೀರಿಲ್ಲ, ಏನಿಲ್ಲ. ಅಧ್ಯಕ್ಷರಿದ್ದಾರೆ, ಇದೇ ವಾರ್ಡ್ನವರು ಇದಾರ, ಅವ್ರಿಗೆ ಕುಡಿಯೋಕೆ ನೀರಿಲ್ಲ. ಈ ಕ್ಷೇತ್ರದಿಂದಾನೇ ಒಂದು ಪ್ರಕರಣವನ್ನು ನಾನು ಪವರ್ ಟಿವಿಯವರು ಪ್ರಚಾರ ಮಾಡಿದ್ದು ನಾನು ನೋಡಿದೆ. ಇಲ್ಕಲ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ 3 ಜನ ಅಪ್ರಾಪ್ತ ಬಾಲಕರು ಅತ್ಯಾಚಾರ ಮಾಡಿದ್ದಾರೆ. ನಾನು ಹೇಳಕ್ಕೆ ಇಷ್ಟಪಡ್ತಾನೆ, ಈ ಕ್ಷೇತ್ರದಲ್ಲಿ ತಹಸೀಲ್ದಾರ್ನ ಏನು ಹೇಳ್ತಾ ಇದ್ರು, ಈ ಕ್ಷೇತ್ರ ಶಾಸಕ ಭಾರಿ ಹೊಗಳ್ತಾ ಇದ್ರು ವೇದಿಕೆ ಮೇಲೆ. ಯಾತಕ್ಕಾಗಿ ಅಂತಂದ್ರೆ, ಇಬ್ಬರು ಹೊಂದಾಣಿಕೆಯಿಂದ ಇಲ್ಲಿ ಬರೀ ತಹಸೀಲ್ದಾರ್ ಕಚೇರಿ ಅಷ್ಟಲ್ಲ, ಈ ನಮ್ಮ ಇಲ್ಕಲ್ ಮುನ್ಸಿಪಾಲ್ಟಿನೂ ಕೂಡ ಅದೇ, ಇನ್ನುಳಿದ ಕಚೇರಿಯಲ್ಲಿಯೂ ಕೂಡ ಪ್ರತಿ ತಿಂಗಳು ಮಾಮೂಲಿ ಎತ್ತಕ್ಕದ ಈ ಒಂದು ಕ್ಷೇತ್ರದ ಶಾಸಕರ ಉದ್ಯೋಗ ಆಗಿದೆ ವಿನಃ ಮತ್ತು ಬೇರೆ ಏನೂ ಇಲ್ಲ. ಇಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ಕಾನೂನಂತೂ ಈ ರಾಜ್ಯದಲ್ಲಿ, ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಅಧಿಕಾರ ಮತ್ತು ದರ್ಪ ಮಾತ್ರ ಇದೆ. ಪೊಲೀಸರ ಡ್ಯೂಟಿ ಏನಂತಂದ್ರೆ, ಇವರಿಗೆ ಒಂದು ಯಾವುದೋ ಒಂದು ನಿಗಮ ಅಧ್ಯಕ್ಷ ಕೊಟ್ಟರಂತ ಇವರಿಂದನೇ ಮುಂಜಾನೆಯಿಂದ ಸಂಜೆ ತನಕ ಸೈರನ್ ಹಾಕೊಂಡು ಓಡಾಡೋದು, ಅಷ್ಟು ಬಿಟ್ರೆ ಸಾರ್ವಜನಿಕ ರಕ್ಷಣೆ ಏನಿಲ್ಲ. ಈಗ ಘಟನೆ ಆಗಿರ್ತಕ್ಕಂಥದ್ದು, ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಈಗಾಗಲೇ 8 ದಿವಸ ಮೇಲೆ ಆಯ್ತು ಅಂತ ಕೇಳಿದೆ ನಾನು. ಈಗ ನನಗೂ ಮಾಹಿತಿ ಇರಲಿಲ್ಲ, ಈಗ ಬಂದ ಮೇಲೆ ಗೊತ್ತಾಯಿತು. ಜಸ್ಟ್ ಈಗ ಒಂದು 10-15 ನಿಮಿಷದಿಂದ ನಾನು ಮೇಲೆ ಟಿ ವಿ ಹಚ್ಚಿದಾಗ ಪವರ್ ಟಿವಿಯಲ್ಲಿ ಅದು ಸ್ಕ್ರೋಲಿಂಗ್ ಬರ್ತಾ ಇತ್ತು. ಅಂದರೆ ಈ ರೀತಿ ಆದರೆ ಹೇಗೆ? ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೂ ಕೂಡ ಇದರ ಮಾಹಿತಿ ಕೊಡ್ತೇನೆ. ಲೋಕಾಯುಕ್ತರ ಹೆಸರಿನಲ್ಲಿ ವಸೂಲಿ ದಂಧೆಯನ್ನು
ಮಾಡ್ತಕ್ಕಂಥ ತಹಸೀಲ್ದಾರ್ ಮತ್ತು ಏನು ಸಿಬ್ಬಂದಿ ವರ್ಗದವರು ನೊಂದಿದ್ದೀವಿ ಅಂತೇಳಿ ನನಗೆ ಪತ್ರ ಕೊಟ್ಟಿದ್ದಾರೆ, ಕಳಿಸಿದ್ದಾರೆ. ಅದರ ಕಾಪಿಯನ್ನು ನಿಮ್ಗೆ ಎಲ್ಲರಿಗೂ ಕೂಡ ಕೊಡ್ತೀವಿ ನಾವು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದೀವಿ ಒಂದು ಕಾಪಿಯನ್ನು. ಇದನ್ನು ಫಾರೆನ್ಸಿಕ್ ಲ್ಯಾಬ್ರೇಟ್ರಿಗೆ ಕಳಿಸ್ರಿ ಮತ್ತು ಅಲ್ಲಿ ಹೋಗಿ ಸಿಬ್ಬಂದಿ ವರ್ಗದವ್ರು ಯಾರಿದ್ದಾರೆ ಕೇಳಿ, ತಹಸೀಲ್ ಆಫೀಸಿಗೆ ಏನು ನಡೀತಾ ಇದೆ ಅಂತ ತಾವು ಮಾಧ್ಯಮದವರೆಗೂ ಬಂದಿದ್ದೀರಿ, ಕೇಳಿದರೆ ಉತ್ತಮ ಅಂತ ನನ್ನ ಭಾವನೆ. ಆದ್ದರಿಂದ ಇವತ್ತಿದನ್ನೆಲ್ಲ ಫಾರೆನ್ಸಿಕ್ ಲ್ಯಾಬ್ರೇಟ್ರಿಗೆ ಕಳಿಸಿ ಅದನ್ನು ರುಜುವಾತುಪಡಿಸಿ ಏನು ತಹಸೀಲ್ದಾರ್ ಈ ತಾಲೂಕಿನ ತಹಸೀಲ್ದಾರ್ ಏನಿದಾರಲ್ಲ ಅವ್ರ ಮೇಲೆ ಅವ್ರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿಸಿ ನಾನು ತಮ್ಮ ಮೂಲಕ ಈ ರಾಜ್ಯದ ಮಾನ್ಯ ಮುಖ್ಯ ಲೋಕಾಯುಕ್ತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸರಿ, ಲೋಕಾಯುಕ್ತರ ಹೆಸರಲ್ಲಿ ತಹಸೀಲ್ದಾರ್ ಕಚೇರಿಯಿಂದ ಒಟ್ಟು ಎತ್ತಿರ್ತಕ್ಕಂಥ ದುಡ್ಡು ಎಷ್ಟು ಇಲ್ಲಿದೆ? ಇಲ್ಲಿ ಈಗ ಒಬ್ಬೊಬ್ಬರ ಹೆಸರಲ್ಲ ಈಗ ಒಂದು 10 ಜನದ ಹೆಸರು ಬರೆದಿದ್ದಾರೆ. ಒಬ್ಬರ ಹೆಸರಲ್ಲಿ 5,000, 3,000, 3,000, 5,000, 5,000, 5,000, 5,000. ಇದೇನು 15 ಅಥವಾ 5 ಗೊತ್ತಿಲ್ಲ, ಮೋಸ್ಟ್ಲಿ 10. ಇದೊಂದು 2 ಒಂದು 50,000 ರೂಪಾಯಿ ಅವತ್ತಿನ ಕಾರ್ಯಕ್ರಮಕ್ಕೆ ಬಂದಾಗ ಇರ್ತಾರೆ ಇದು. ಮತ್ತು ಅವರಿಗೆ ಎದುರಿಸ್ತಾ ಇದ್ದಾರೆ. ಯಾವಾಗದು ಹೊರಗಡೆ ಬಂತು, ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಅವಾಗ ಅವ್ರನ್ನ ಎದುರಿಸ್ತಾ ಇದ್ದಾರೆ. ಯಾರನ್ನ? ಸಿಬ್ಬಂದಿಯವ್ರನ್ನ. ಆ ಸಿಬ್ಬಂದಿಯವರು ಅದಕ್ಕಾಗಿ ಇಲ್ಲಿ ಇವತ್ತು ನನಗೆ ಇದು ನೋಡಿ ಆಗಿದೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರನ್ನ ಕೇಳಬೇಕು, ಏನು ಸ್ವತ್ತು ಮನೆಯಲ್ಲಿರ್ತಕ್ಕಂಥ ಮಾಜಿ ಶಾಸಕರನ್ನ ಅವ್ರ ಸಹಾಯ ಕೇಳಬೇಕು ನೋಡಿ ಲೆಕ್ಕದಲ್ಲಿ ಅಂತ. ಅಂದರೆ ಆಡಳಿತದ ವ್ಯವಸ್ಥೆ ಯಾವ ರೀತಿ ಇಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಎಂಥ ವಿಪರ್ಯಾಸ ಇದೆ. ಏನಾದರೂ ಸಹಾಯ ಬೇಕಾದ್ರೆ ಸರ್ಕಾರನ ಮತ್ತು ಹಾಲಿ ಇರ್ತಕ್ಕಂಥ ಶಾಸಕರಿಗೆ ಕೇಳೋದು ಎಲ್ಲಾದರೂ ಉಂಟು. ಆದರೆ ಇದು ಮಾಜಿ ಶಾಸಕರಿಗೆ ನೀವು ಧ್ವನಿಯಾಗ್ರಿ, ನಮ್ಮ ಪರವಾಗಿ ನಮ್ಗೆ ಸಹಾಯ ಮಾಡ್ರಿ ಅಂತೇಳಿ ಪತ್ರ ಬರೀತಾರಂದ್ರೆ ಇನ್ನು ಇದರಿಂದ ದುರಾಡಳಿತ ಯಾವ ಕ್ಷೇತ್ರದಲ್ಲಿದೆ ನೀವೇ ಲೆಕ್ಕ.